ಜಮಾಅತೆ ಇಸ್ಲಾಮಿ ಹಿಂದ್ ಮತ್ತು ಅಂಗಸಂಸ್ಥೆಗಳಿಂದ ನೆರೆಹೊರೆಯವರೊಂದಿಗೆ ಮಾದರಿ ಸಮಾಜ ಕಟ್ಟೋಣ ಅಭಿಯಾನ ರ್ಯಾಲಿ. ಸಮಸ್ಯೆಯನ್ನು ಎತ್ತಿಕೊಂಡು ಇಂದಿನ ಮಾನ್ವಿ ನಗರದ ಕೂಬಾ ಮಸೀದಿಯಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಮಾನ್ವಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಸಾಬ್ ನೇತೃತ್ವದ ರ್ಯಾಲಿಯಲ್ಲಿ ಮುಸ್ಲಿಂ ಸಮಾಜದ ಸುಧಾರಣೆಯ ದೃಷ್ಟಿಯಿಂದ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ರಾಷ್ಟ್ರ ವ್ಯಾಪ್ತಿಯಾಗಿ ನೆರೆಹೊರೆಯವರ ಹಕ್ಕುಗಳು ಹಾಗೂ ವಿವಿಧ ಕಾರ್ಯಕ್ರಮಗಳು ಕೈಗೊಂಡಿದ್ದು, ನೆರೆಹೊರೆಯವರೊಂದಿಗೆ ಮಾದರಿ ಸಮಾಜ ಕಟ್ಟೋಣ ಎಂಬ ಘೋಷವಾಕ್ಯದೊಂದಿಗೆ ಅಭಿಯಾನದ ರ್ಯಾಲಿಯನ್ನ ಶನಿವಾರ ಹಮ್ಮಿಕೊಂಡಿದ್ರು. ಕೂಬಾ ಮಸೀದಿಯಿಂದ ಬಸವವೃತ್ತ ಹಾಗೂ ಟಿಎಪಿಸಿಎಂಎಸ್ ಆವರಣದವರೆಗೆ ಜಮಾತೆ ಇಸ್ಲಾಮಿ ಹಿಂದ್ ಮಾನ್ವಿ ತಾಲೂಕು ಘಟಕ ಮತ್ತು ಮಾನ್ವಿ ಅಂಗ ಸಂಸ್ಥೆಗಳಾದ ಎಸ್ಐಒ, ಜಿಐಒ ಹಾಗೂ ಸಿಐಒಗಳ ಸಹಯೋಗದಲ್ಲಿ ಮುಸ್ಲಿಂ ಬಾಂಧವರು ತಮ್ಮ ನೆರೆಹೊರೆಯವರೊಂದಿಗೆ ಹೇಗಿರಬೇಕು, ನೆರೆಹೊರೆಯವರೊಂದಿಗೆ ಸದ್ವರ್ತನೆ ಮತ್ತು ಸದ್ಭಾವನೆಯನ್ನ ಮನೋಭಾವವನ್ನ ಪುನರುಜ್ಜೀವಗೊಳಿಸಿ ಪರಸ್ಪರ ಸಂಬಂಧಗಳನ್ನ ಮತ್ತಷ್ಟು ಸದೃಢಗೊಳಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಜಮಾತೆ ಇಸ್ಲಾಮಿ ಹಿಂದಿನ ಪ್ರಧಾನ ಕಾರ್ಯದರ್ಶಿ ತಬ್ಜಲಿ ಶಿಕ್ಷಕರು ಮಾತನಾಡಿದ್ರು. ಜಿಐಒ ಪದಾಧಿಕಾರಿಗಳು ಶಂಷದ್ ಬೇಗಂ ಮಾತನಾಡಿದ್ರು. ಯಾವ ವ್ಯಕ್ತಿಯು ಉತ್ತಮನಾಗಿದ್ದಾನೆ ಎಂದು ಹೇಳಬೇಕಾದ್ರೆ ಅವನ 3 ಗುಣಗಳಲ್ಲಿ ಅವನು ಒಳ್ಳೆಯವನಾಗಬೇಕಾಗಿದೆ. ಆ ವ್ಯಕ್ತಿ ಪ್ರಶಂಸೆಗೆ ಅರ್ಹನಾಗಬೇಕು. ಅವನ ಹೊಗಳಿಕೆಗೆ ಅರ್ಹನಾಗಬೇಕಾದರೆ ಅವನಲ್ಲಿ 3 ಉತ್ತಮವಾದಂಥ ಗುಣಗಳಿರಬೇಕಾಗುತ್ತದೆ. ನಮ್ಮ ಬಗ್ಗೆ ಸಾಕ್ಷ್ಯವನ್ನು ವಹಿಸುವಂತ, ನಮ್ಮ ಚಾರಿತ್ರ್ಯದ ಬಗ್ಗೆ, ನಮ್ಮ ಗುಣ ನಡತೆಯ ಬಗ್ಗೆ, ನಮ್ಮ ಸ್ವಭಾವದ ಬಗ್ಗೆ ಸಾಕ್ಷ್ಯ ಹೇಳುವಂಥವ್ರು ಯಾರಾದಿದ್ದರೆ ಅದು ನನ್ನ ನೆರೆಹೊರೆಯವರಾಗಿದ್ದಾರೆ, ನನ್ನ ಅಕ್ಕಪಕ್ಕದ ಜನರಾಗಿದ್ದಾರೆ. ನಾನು ಇಡೀ ಊರಿಗೆ, ಇಡೀ ದೇಶಕ್ಕೆ ಒಳ್ಳೆಯನಾದರೆ ನನ್ನ ಅಕ್ಕಪಕ್ಕದ ವ್ಯಕ್ತಿಗಳು ನನ್ನ ಬಗ್ಗೆ ಸಾಕ್ಷ್ಯ ವಹಿಸಬೇಕಾಗಿದೆ, ಒಳ್ಳೆಯ ವ್ಯಕ್ತಿಯಾಗಿದ್ದಾನೆ ಎಂದು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ 6ನೇ ಶತಮಾನದಲ್ಲಿ ಅವರ ನೆರೆಹೊರೆಯವರು, ಅವರ ಅಕ್ಕಪಕ್ಕದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳುತ್ತಾರೆ. ಅವರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದಾಗ ಖಂಡಿತವಾಗಿಯೂ ಮುಹಮ್ಮದ್ ಎಂಬ ವ್ಯಕ್ತಿಯು ಉತ್ತಮವಾದಂಥ ಚರಿತ್ರವನ್ನು ಬೆಳೆಸಿಕೊಂಡಂತಹ ವ್ಯಕ್ತಿಯಾಗಿದ್ದಾನೆ ಅಂತೇಳಿ ಅವರ ನೆರೆಹೊರೆಯವರು ಸಾಕ್ಷ್ಯವನ್ನು ವಹಿಸುತ್ತಾರೆ. ಇಂತಹ ಆದರ್ಶವಾದಂತಹ ಗುಣಗಳನ್ನು ಬೆಳೆಸಿಕೊಂಡಿರುವಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನ ನೋಡಿದಾಗ ನಾವು ಅವರ ಮೊಟ್ಟ ಮೊದಲನೇದಾಗಿ ತಮ್ಮ ನೆರೆಹೊರೆಯವರಿಗೆ ಉತ್ತಮವಾಗಿರ್ತಕ್ಕಂತಹ ವ್ಯಕ್ತಿಯಾಗಿ ಮಾರ್ಪಡುತ್ತಾರೆ. ಇಂತಹ ಗುಣಗಳನ್ನು ನಾವೆಲ್ಲರೂ ಬೆಳೆಸಿಕೊಳ್ಳಬೇಕಾಗಿದೆ. ಆಗ ಮಾತ್ರ ಒಂದು ಸುಂದರವಾದಂತಹ, ಒಂದು ಚಂದವಾಗಿರ್ತಕ್ಕಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಕುಟುಂಬಗಳು ಚಂದವಾಗಿದ್ದರೆ, ಕುಟುಂಬಗಳು ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿ ಆಗುತ್ತದೆ. ಸಮಾಜವು ಶುಭ್ರವಾಗಿದ್ದರೆ ಆ ಓಣಿಯು ಶುಭ್ರವಾಗುತ್ತದೆ, ಊರು ಶುಭ್ರವಾಗುತ್ತದೆ, ದೇಶವು ಇಂತಹ ವ್ಯಕ್ತಿಗಳಿಂದ ಹೊಳೆಯುತ್ತದೆ. ಇಲ್ಲದಿದ್ದರೆ ಕಳಂಕವಾದಂತಹ ವ್ಯಕ್ತಿಗಳಿಂದ ಕಳಂಕ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮಾತ್ರ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಇಸ್ಲಾಮಿನಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತಿ ಹೆಚ್ಚು ಒತ್ತು ಕೊಟ್ಟಿರುವಂತಹ ಒಂದು ವಿಷಯ ಯಾವುದೆಂದರೆ ಅವನ ವೈಯಕ್ತಿಕವಾದಂಥ ಚಾರಿತ್ರವಾಗಿದೆ, ಅವನ ಒಳ್ಳೆಯ ಗುಣನಡತೆಯಾಗಿದೆ. ಅವನ ಆರಾಧನೆಗಳಿಗಿಂತಲೂ ಉತ್ತಮವಾಗಿರ್ತಕ್ಕಂಥ ಗುಣನಡತೆಯನ್ನು ಬೆಳೆಸಿಕೊಳ್ಳಲಿಕ್ಕಾಗಿ ಪ್ರವಾದಿಗಳು, ಅವರ ಅನುಯಾಯಿಗಳನ್ನು ನಾವು 6ನೇ ಶತಮಾನದಲ್ಲಿ ನೋಡಬೇಕಾಗಿದೆ. ಅದಕ್ಕಾಗಿ ಈ ಒಂದು ತಂತ್ರಜ್ಞಾನ ಯುಗದಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ನಮ್ಮ ನೆರೆಯವರ ಹಕ್ಕುಗಳ ಬಗ್ಗೆ ನಾವು ಅರಿಯೋಣ. ಜಮಾತೆ ಇಸ್ಲಾಮಿಯಿಂದ ಈ ಅಭಿಯಾನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಹೇಳಿ ತಮಗೆಲ್ಲರಿಗೆ ಮತ್ತೊಮ್ಮೆ ನಾನು ನೆನಪಿಸುತ್ತಾ, ನಮ್ಮ ಉತ್ತಮ ಸಮಾಜಕ್ಕೆ ನಾವೆಲ್ಲರೂ ಬದ್ಧ ಬುನಾದಿಗಳಾಗೋಣ. ನಾವೆಲ್ಲರೂ ಒಟ್ಟಾಗಿ, ಒಗ್ಗಟ್ಟಾಗಿ ನಮ್ಮ ಕುಟುಂಬಗಳನ್ನು, ನಮ್ಮ ನೆರೆಹೊರೆಯವರನ್ನು ನಮಗೆ ಒಳ್ಳೆಯ ಮಾದರಿಯಾಗಿರ್ತಕ್ಕಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಇದೇ ಉದ್ದೇಶಕ್ಕಾಗಿ ಇಡೀ ಭಾರತ ದೇಶದಲ್ಲಿ ತನ್ನ ಕಾರ್ಯವನ್ನು ಮಾಡುತ್ತಲಿದೆ. ತಾವೆಲ್ಲರೂ ಯಾವುದೇ ಜಾತಿ, ಧರ್ಮ, ಮತ ಭೇದವಿಲ್ಲದೆ ನಾವೆಲ್ಲರೂ ಈ ದೇಶದ ನಿವಾಸಿಗಳು, ಈ ಭೂಮಿಯ ನಿವಾಸಿಗಳು, ಈ ದೇಶದ ಒಳ್ಳೆಯ ಸತ್ಪ್ರಜೆಗಳ ಎಂಬ ನೆಲೆಯಲ್ಲಿ ಒಗ್ಗಟ್ಟಾಗೋಣ ಎಂಬ ಒಂದು ಸಂದೇಶದೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಸರ್ವಸ್ಥಿತಿಯು ಸರ್ವಲೋಕಗಳ ಪಾಲಕ ಪ್ರಭುವಾದ ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ हिंद की जानिब से 21 नवंबर का 30 नवंबर तक 10 दिन की ये मुहिम मनाई जा रही है, जिसका मरकज़ी उन्वान है हमसाये के हुकूक। यानी इस्लाम एक ऐसा मज़हब है जो हमें सिर्फ चंद इबादत की तालीम नहीं देता, बल्कि वो हम तमाम को, वो जहाँ बहुत सारे माँ बाप
के हुकूक, बच्चों के हुकूक और बहुत सारे लोगों के हुकूक की तालीम देता है। तो वहीं ये तालीम भी हमको मिलती है इस्लाम में कि वो हमें हमारे आस पड़ोस में रहने वालों के हुकूक को भी अदा करने की तालीम देता है। इस्लाम एक ऐसा मज़हब है जिसके अंदर हमें ये अच्छी तरह से बात बता दी गई है कि जो आदमी खुद पेट भर कर खाए और बाजू उसका हमसाया भूखा सोए तो वो मोमिन और मुसलमान नहीं हो सकता। इसका मतलब ये है कि सिर्फ खाना पानी ही देकर हम अपना पड़ोसी का हुकूक अदा नहीं करना है, बल्कि हमारा जो पड़ोस है वो किस हाल में है, क्या उसको माल की ज़रूरत है, क्या वो कोई प्रॉब्लम में फंसा हुआ है, क्या उसके ऊपर कोई और परेशानी है, उसका हमें थोड़ा ख्याल करना है। उसके बारे में हमें मालूमात रखकर जो हमसे हो सकता है वो हमें मदद करनी है। जब इस तरह से हम हर एक अपने पड़ोस का ख्याल रखेगा और हर एक अपने पड़ोसी का साथी बनेगा उसकी मुश्किलात में, परेशानियों में, तो हमारा सारा मुआशरा एक दूसरे की हमदर्दी और एक दूसरे का रहम का इस तरह से एक अच्छा नमूना सारी दुनिया के सामने आएगा। इस्लाम ये बताता है कि तुम सिर्फ अपने ज़ाती आमाल करके अल्लाह के हुकूक अदा करके जन्नत में नहीं जा सकते, बल्कि जन्नत में जाना है तुम्हें अपने हुकूकुल्लाह के साथ हुकूकुल इबाद को भी अदा करना होगा। हुकूकुल इबाद में हमारे पड़ोसी भी आते हैं, चाहे वो हमारे मुसलमान पड़ोसी हों या वो हमारे गैर मुसलमान पड़ोसी हों। पड़ोसी ही हमारा हर मामले में शरीक होता है। तो इसीलिए इस्लाम ये तालीम देता है कि तुम ये मत समझो कि मेरा पड़ोसी मुसलमान ही रहे तो उसका हक़ अदा करना है, बल्कि वो चाहे गैर मुस्लिम भी हो तो उसका हक़ अदा करना है। एक मरतबा एक सहाबी के यहाँ पे गोश्त तकसीम किया जाता तो वो सबसे पहले अपने घर वालों को हिदायत देते हैं कि हमारे बाजू में ಇನ್ನು ಈ ಸಂದರ್ಭದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ರಾಯಚೂರು ಜಿಲ್ಲಾ ಸಂಚಾಲಕರಾದ ಅಬ್ದುಲ್ ಕರೀಂ ಖಾನ್ ಸಾಬ್, ಜಮಾತೆ ಇಸ್ಲಾಮಿ ಹಿಂದ್ ಮಾನ್ವಿ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಸಾಬ್ ಮಾತನಾಡಿ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಮೊಹಮ್ಮದ್ ದಾವೂದ್ ಸಿದ್ದಿಕಿ ಸಾಬ್, ಶೇಖ್ ಬಾಬ್ ಹುಸೇನ್, ಮೈನುದ್ದೀನ್ ಖಾನ್ ಸಾಬ್, ನಾಜಿರ್ ಅಲಿ, ಉಮರ್ ಖಾರುಕ್ ದೇವರಮನಿ, ಎಂಎಂ ಖಾನ್ ಸಾಬ್, ಸಿ ಮೊಹಮ್ಮದ್ ಖುರೇಶಿ, ಮಹಿಳಾ ಪದಾಧಿಕಾರಿಗಳು, ಸಿಐಒ ಮಕ್ಕಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು.